ಹಿಡನ್ ಟ್ರೆಷರ್ಸ್ ಪ್ರೋಗ್ರಾಮ್ ನಂಬರ್ 9. ಈ ದಿವಸದಲ್ಲಿ ಈ ಹಿಡನ್ ಟ್ರೆಷರ್ಸ್ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ ಮೊದಲು ನಮ್ಮ ಶಿರಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಿರುವಂಥ ಅಮೂಲ್ಯವಾದಂಥ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಿನ್ನ ಪರಿಶುದ್ಧಾತ್ಮನ ಸಹಾಯದಿಂದ ಅರ್ಥ ಮಾಡಿಕೊಳ್ಳುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ ಸ್ವಾಮಿ. ಆಮೇನ್. ನಾವು ಎಫೆಸದವರಿಗೆ ಬರೆದಂಥ ಪತ್ರದ ಅಧ್ಯಯನವನ್ನು ಪ್ರಾರಂಭ ಮಾಡಿದ್ದೇವೆ. 1ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡ್ತಾ ಬಂದೆವು. ಒಂದು ಸಾರಿ ಅದನ್ನು ಓದ್ತೇನೆ ನಾನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ. ಇಂಗ್ಲೀಷಲ್ಲಿ ನಾವು ಹೀಗೆ ಓದ್ಬೋದು. ವರ್ಸ್ 3, ಬ್ಲೆಸ್ಸೆಡ್ ಬಿ ದ ಗಾಡ್ ಆ್ಯಂಡ್ ಫಾದರ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಹೂ ಹ್ಯಾಸ್ ಬ್ಲೆಸ್ಡ್ ಅಸ್ ವಿತ್ ಎವ್ರಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಇನ್ ದ ಹೆವನ್ಲಿ ಪ್ಲೇಸಸ್ ಇನ್ ಕ್ರೈಸ್ಟ್. ನಾವು ಈ ವಾಕ್ಯ ಭಾಗವನ್ನು ನೋಡುವಾಗ ಪೌಲನು ಸುಮಾರು 6 ಪ್ರಾಮುಖ್ಯವಾದ ದೈವಿಕ ಆಶೀರ್ವಾದದ ನೋಟಗಳನ್ನು ನಮ್ಮ ಮುಂದಕ್ಕೆ ಆತನು ಇಡ್ತಾ ಇದ್ದಾನೆ. ಅದರಲ್ಲಿ ನಾವು ಈವರೆಗೆ 4 ನೋಟಗಳ ಕುರಿತಾಗಿ ಅಭ್ಯಾಸ ಮಾಡಿದ್ದೇವೆ. ಯಾವುದಂತ ಹೇಳಿದರೆ, 1ನೇದು ದ ಬ್ಲೆಸ್ಸೆಡ್ ಒನ್ ಗಾಡ್, ಆಶೀರ್ವದಿಸಲ್ಪಟ್ಟಂಥ ದೇವರು. 2ನೇದಾಗಿ ದ ಬ್ಲೆಸ್ಸರ್, ಗಾಡ್, ದೇವರು. 3ನೇದಾಗಿ ದ ಬ್ಲೆಸ್ಸೆಡ್ ಒನ್, ವಿಶ್ವಾಸಿಗಳು, ಆಶೀರ್ವದಿಸಲ್ಪಟ್ಟವರು. 4ನೇದು ದ ಬ್ಲೆಸ್ಸಿಂಗ್ಸ್, ಎವ್ರಿಥಿಂಗ್ ಸ್ಪಿರಿಚುವಲ್, ಎಲ್ಲವೂ ಆತ್ಮೀಕವಾದದ್ದು ಎಂಬುದಾಗಿ ನಾವು ಕಳೆದಂಥ ದಿವಸಗಳಲ್ಲಿ ಒಟ್ಟು 4 ನೋಟಗಳ ಕುರಿತಾಗಿ ಅಧ್ಯಯನ ಮಾಡ್ತಾ ಬಂದೆವು. ಇವತ್ತು ನಾವು 5ನೆಯ ಸತ್ಯ ಮತ್ತು 6ನೆಯ ಸತ್ಯಕ್ಕೆ ನಾವು ಬರೋಣ. 5ನೇದಾಗಿ ಇಲ್ಲಿ ಭಕ್ತನಾದಂಥ ಪೌಲನು ಏನು ಹೇಳ್ತಾ ಇದ್ದಾನಂತ ಹೇಳಿದ್ರೆ, he is talking about the location of the blessing. ಈ ಆಶೀರ್ವಾದದ ಸ್ಥಳ ಅದು ಯಾವುದು ಅಂತ ಹೇಳ್ತಾ ಇದ್ದಾನೆ. ಯಾವುದಂತೆ ಅದು? the location of the blessing, it is the heavenly places. ಆತನು ಪರಲೋಕದಲ್ಲಿನ ಅಂತೇಳಿ ಆತನು ಹೇಳ್ತಾ ಇದ್ದಾನೆ. Now these abundant, unlimited blessings from God are in the heavenly places. ದೇವರಿಂದ ನಮಗೆ ಸಿಕ್ಕತಕ್ಕಂಥ ಸಮೃದ್ಧಿಯಾದ, ಅಪರಿಮಿತವಾದಂಥ ಈ ಆಶೀರ್ವಾದಗಳು ಅದು ಪರಲೋಕದಲ್ಲಿರುವಂಥದ್ದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಏನಿದ್ರದ್ದು ಅರ್ಥ? ಪರಲೋಕದಲ್ಲಿರುವ ಆಶೀರ್ವಾದಗಳು, ದ ಹೆವನ್ಲಿ ಪ್ಲೇಸಸ್. ನಾವು 1ನೇ ಅಧ್ಯಾಯಕ್ಕೆ ಅದೇ ಮುಂದಕ್ಕೆ ನಾವು ನೋಡುವಾಗ ನಾವು 20-21ನೇ ವಚನದಲ್ಲಿಯೂ ಕೂಡ ಪೌಲನು ಹೇಳುವಂಥದ್ದನ್ನು ನಾವು ಗಮನಿಸ್ಬೋದು. ಆತನ ಬಲಾತಿಶಯವು ಎಷ್ಟು ಮಹತ್ತಾದದ್ದೆಂಬುದನ್ನು ಕ್ರಿಸ್ತನಲ್ಲಿ ಅದು ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ
ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರ ಮೇಲೆ ತನ್ನ ಬಲಗಡೆಯಲ್ಲಿ ಕೂಡ್ರಿಸಿಕೊಂಡನು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಆಮೇಲೆ ಮುಂದಕ್ಕೆ 2ನೇ ಅಧ್ಯಾಯ 6ನೇ ವಚನ ಆತನು ಹೇಳುವಂಥದ್ದನ್ನು ಸ್ವಲ್ಪ ಗಮನಿಸಿರಿ. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಆಮೇಲೆ 3ನೇ ಅಧ್ಯಾಯಕ್ಕೆ ಬರೋಣ. 3ನೇ ಅಧ್ಯಾಯ 10ನೇ ವಚನ. ಅನ್ನೊಂದು, ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂದು ಉದ್ದೇಶಿಸಿದ್ದನು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಈಗ ಈ 2-3 ವಚನಗಳನ್ನು ನಾವು ನೋಡಿದಾಗ ನಾವಲ್ಲಿ ಗಮನಿಸುವಂಥದ್ದೇನಂತ ಹೇಳಿದ್ರೆ, ಈ ಪಾರಲೌಕಿಕವಾದಂಥ ಆಶೀರ್ವಾದಗಳನ್ನೊಳಗೊಂಡಂಥ ಈ ಆಶೀರ್ವಾದಗಳು ಅದನ್ನು ದೇವರು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. His complete domain, the full extent of His divine operation. ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು, ಇದು ದೇವರ ಪರಿಪೂರ್ಣವಾದ ಹತೋಟಿಯಲ್ಲಿರುವಂಥದ್ದು ಮತ್ತು ದೈವಿಕವಾದ ರೀತಿಯಲ್ಲಿ ಆತನು ವ್ಯವಹರಿಸುವಂಥದ್ದು. ಕ್ರಿಶ್ಚಿಯನ್ಸ್ have a paradoxical 2-level existence. ನಾವು ವಾಕ್ಯ ಭಾಗವನ್ನು ನಾವು ನೋಡುವಾಗ ಕ್ರೈಸ್ತ ವಿಶ್ವಾಸಿಗಳಿಗೆ ಒಂದು ರೀತಿಯಲ್ಲಿ ಹೇಳುವುದಾದರೆ ವಿರೋಧಾಭಾಸದ 2 ಮಟ್ಟದ ಇರುವಿಕೆಯ ಕುರಿತು ಪೌಲನು ಹೇಳ್ತಾ ಇದ್ದಾನೆ. ಅಂದರೆ 2 ಪದರಿನ ಅಥವಾ 2 ಜೋಡಿಯ ಅಥವಾ ಇಬ್ಬದಿಗೆಯ ಪೌರತ್ವದ ಕುರಿತಾಗಿ ಆತನು ಮಾತನಾಡ್ತಾನೆ. ವೈಲ್ ವಿ ರಿಮೇನ್ ಆನ್ ಅರ್ತ್, ನೋಡ್ರಿ, ನಾವು ಈ ದಿವಸದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ವೈಲ್ ವಿ ರಿಮೇನ್ ಆನ್ ಅರ್ತ್, ಯು ನೋ ವಾಟ್ ದ ಸ್ಕ್ರಿಪ್ಚರ್ ಸೇಸ್, ವಿ ಆರ್ ದ ಸಿಟಿಸನ್ಸ್ ಆಫ್ ದಿಸ್ ಅರ್ತ್. ಹೌದಲ್ಲ, ನಾವು ಈ ಲೋಕದ ಪೌರರೂ ಆಗಿದ್ದೇವೆ. ಆದರೆ ನೋಡ್ರಿ, ಭಕ್ತನಾದಂಥ ಪೌಲನು ಹೇಳಿದಂಥ ವಚನ ನಾವು ಅದನ್ನು ಈಗಲೇ ನಾವು ಓದಿದೆವು. ಏನಂತ ಉಂಟಲ್ಲಿ 3ನೇ ಅಧ್ಯಾಯ 20ನೇ ವಚನವನ್ನು ತೆಗೆದುಕೊಂಡು ನೋಡುವಾಗ ನಾವು 2ನೇ ಅಧ್ಯಾಯವನ್ನು ನೋಡಿದೆವು. 3ನೇ ಅಧ್ಯಾಯದಲ್ಲಿ 20ನೇ ವಚನಕ್ಕೆ ಬರುವಾಗ ಅಲ್ಲಿ ಏನಂತ ಉಂಟು, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನನ್ನ ಪ್ರಿಯರೇ, ನಮಗಿರತಕ್ಕಂಥ ಈ ಆಶೀರ್ವಾದ ಅದು ತಾತ್ಕಾಲಿಕವಾದದ್ದಲ್ಲಂತೆ. ಅದು ಸ್ವಲ್ಪ ಕಾಲಕ್ಕೆ ಇರುವಂಥದ್ದಲ್ಲ, ನಿತ್ಯ ಕಾಲಕ್ಕೆ ಇರುವಂಥದ್ದು. ಆದುದರಿಂದ ಅದೇ ಪೌಲನು ಮುಂದಕ್ಕೆ ಫಿಲಿಪ್ಪಿಯವರಿಗೆ ಆತನು ಬರೆಯುವಾಗ ಆತನು ಏನು ಹೇಳ್ತಾನಂತ ಹೇಳಿದರೆ, 3ನೇ ಅಧ್ಯಾಯ ಅಲ್ಲಿ ಅದೇ 20ನೇ ವಚನಕ್ಕೆ ಬರುವಾಗ ಆತನು ಏನು ಹೇಳ್ತಾನೆ ನೋಡ್ರಿ, ನಾವಾದರೋ
ಪರಲೋಕ ಸಂಸ್ಥಾನದವರು. ಭಾಳ ವಿಚಿತ್ರ ಆಗ್ತದಲ್ಲ. ನಾವು ಭಾರತ ದೇಶದಲ್ಲಿ ಇದ್ದುಕೊಂಡು ನಾನು ಅಮೆರಿಕ ದೇಶದ ಪೌರನಾಗಿದ್ದೇನಂತ ನಮಗೆ ಹೇಳಲಿಕ್ಕೆ ಹಕ್ಕುಂಟ? ನಮಗೆ ಹಕ್ಕಿಲ್ಲ. ಆದರೆ ಪೌಲನು ಇಲ್ಲಿ ಏನು ಹೇಳ್ತಾನಂತ ಹೇಳಿದ್ರೆ, ನೀವು ಈ ಲೋಕದವರು ಸರಿ, ವಿ ರಿಮೈನ್ ಆನ್ ದಿಸ್ ಅರ್ತ್, ಆ್ಯಂಡ್ ವೈಲ್ ವಿ ರಿಮೈನ್ ಆನ್ ದಿಸ್ ಅರ್ತ್, ಈ ಜಗತ್ತಿನಲ್ಲಿ ನಾವು ವಾಸವಾಗಿರುವಾಗ, ಶ್ಯೂರ್ ವಿ ಆರ್ ದ ಸಿಟಿಸನ್ಸ್ ಆಫ್ ದಿ ಅರ್ತ್. ನಾವು ಎಲ್ಲಿಯ ಪೌರರು? ನಾವು ಈ ಲೋಕದ ಪೌರರು. ಅದು ಯಾವ ದೇಶ ಬೇಕಾದರೆ ಆಗಲಿ. ನಾವು ಭಾರತ ದೇಶದಲ್ಲಿ ಹುಟ್ಟಿದವರಾದರೆ ಬೈ ಬರ್ತ್ ವಿ ಆರ್ ಕಾಲ್ಡ್ ಆಸ್ ಇಂಡಿಯನ್ಸ್. ನಮ್ಮ ಹುಟ್ಟಿನಿಂದ ನಾವು ಭಾರತೀಯ ಪೌರರು ಎಂಬುದಾಗಿ ನಮಗೆ ಒಂದು ಅಧಿಕಾರ ಉಂಟು. ನಾವು ಈ ದೇಶಕ್ಕೆ ಸೇರಿದವರು. ಆದರೆ ನಾವು ಈ ದೇಶದಲ್ಲಿ ಇದ್ದುಕೊಂಡು ನಾನು ಅಮೆರಿಕದವನಂತ ತಿಳ್ಕೊಂಡು ಸಹ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಈ ದಿವಸಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಕೆಲವಾರು ರೂಲ್ಸ್ ಅದನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಡಬಲ್ ಸಿಟಿಸನ್ಶಿಪ್. ನಾವು ಈ ಲೋಕದಲ್ಲಿ ಭಾರತೀಯರಾಗಿರ್ಬೋದು ಅಥವಾ ಇನ್ನೊಂದು ದೇಶದ ಪೌರತ್ವವನ್ನು ಕೂಡ ನಾವು ಪಡ್ಕೊಳ್ಬೋದು ಎಂಬುದಾಗಿ ಇತ್ತೀಚಿನ ದಿನಗಳಲ್ಲಿ, ಕೆಲವು ವರ್ಷಗಳಿಂದ ಈ ಒಂದು ಹೊಸದಾದಂಥ ಕಾನೂನು ಬಂದಿರುವಂಥದ್ದನ್ನು ನಾವು ಗಮನಿಸಿರ್ಬೋದು. ಆದರೆ ಭಕ್ತನಾದ ಪೌಲನು ಇಲ್ಲಿ ಏನು ಹೇಳ್ತಾನಂತ ಹೇಳಿದರೆ, ಆತನು ಎರಡು ದೇಶದ ಪೌರತ್ವದ ಕುರಿತಾಗಿ ಹೇಳ್ತಾ ಇಲ್ಲ. ನಾವು ಭಾರತೀಯರಾದರೆ ನಾನು ಆಸ್ಟ್ರೇಲಿಯಾದವನು, ಅಮೆರಿಕದವನು, ಇಂಗ್ಲೆಂಡ್ನವನು ಎಂಬುದಾಗಿ ಅಲ್ಲ. ಏನಂತ ಹೇಳ್ತಾನೆ? ಆತನು ಹೇಳಿದಂಥ ಮಾತು, ನಾವಾದರೋ ಪರಲೋಕ ಸಂಸ್ಥಾನದವರು. ನಾವು ಪರಲೋಕ ಸಂಸ್ಥಾನದವರು. ಆಮೇಲೆ ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಕ್ಕೆ ನಾವು ನಮ್ಮ ಗಮನವನ್ನು ಸ್ವಲ್ಪ ತಿರುಗಿಸುವಾಗ, ಭಕ್ತನಾದಂಥ ಪೌಲನು ಅಲ್ಲಿ ಏನು ಹೇಳ್ತಾ ಇದ್ದಾನೆ? ಕೊಲೊಸ್ಸೆಯವರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯಕ್ಕೆ ಬರುವಾಗ ಭಕ್ತನಾದಂಥ ಪೌಲನು ಆತನು ಹೇಳತಕ್ಕಂಥ ಒಂದು ಸತ್ಯವನ್ನು ಗಮನಿಸಿರಿ. ಏನು ಹೇಳ್ತಾನೆ 1ನೇ ವಚನದಲ್ಲಿ? ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. 2ನೇ ವಚನ ನೋಡ್ರಿ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡ್ರಿ. ನಾನು ಅದಕ್ಕಾಗಿ ಹೇಳಿದೆ, ಆಸ್ ಕ್ರಿಶ್ಚಿಯನ್ ಬಿಲೀವರ್ಸ್ ವಿ ಆರ್ ಎಂಜಾಯಿಂಗ್ ಎ ಡ್ಯುಯಲ್ ಸಿಟಿಸನ್ಶಿಪ್ ಎಂಬುದಾಗಿ. ನಮಗೆ 2 ಪೌರತ್ವ ನಮಗೆ ಸಿಕ್ಕಿದೆ. ಒಂದು, ಈ ಲೋಕದಲ್ಲಿ ಹುಟ್ಟಿದ್ದೇವೆ ನಾವು, ಆದ್ದರಿಂದ ಯಾರು ಕೂಡ ನಾನು ಈ ಲೋಕದ ಪೌರನು ಅಲ್ಲ ಅಂತ ನಾವು ಹೇಳಲಿಕ್ಕೆ ಆಗುವುದಿಲ್ಲ. ವಿ ಹ್ಯಾವ್ ದ ರೈಟ್ ಟು ಬಿ ಕಾಲ್ಡ್ ದ ಸಿಟಿಸನ್ಸ್ ಆಫ್ ದಿಸ್ ಅರ್ತ್ ವೆರ್ ಎವರ್ ಯು ಆರ್ ಬಾರ್ನ್. ಎಲ್ಲಿ ಬೇಕಾದ್ರೂ ಹುಟ್ಟಿರ್ಬೋದು. ಆದರೆ ನಾವೀಗ ಓದುತ್ತಿರುವಂಥ ವಚನಗಳನ್ನು ಗಮನಿಸುವಾಗ ಪೌಲನು ಇಲ್ಲಿ ಕೊಲೊಸ್ಸೆಯವರಿಗೆ ಬರೆದಾಗ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ನೋಡಿ, ಕ್ರೈಸ್ತ ವಿಶ್ವಾಸಿಗಳಿಗೆ ಇರತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಇದು. ನಾವು ಈ ಲೋಕದಲ್ಲಿ ಜನಿಸಿದ್ದೇವೆ, ನಾವು ಈ ಲೋಕದ ಪೌರರು, ಆದುದರಿಂದ ನಾವು ಈ ಲೋಕದ ಹಾಗೆ ನಾವು ಇರಬೇಡವಾ? ನೋಡ್ರಿ, ನಾವು ಸುವಾರ್ತೆಗಳಿಗೆ ನಮ್ಮ ಗಮನವನ್ನು ಸ್ವಲ್ಪ ತಿರುಗಿಸೋಣ. ಅಲ್ಲಿ ಲೂಕನ ಸುವಾರ್ತೆ 16ನೇ ಅಧ್ಯಾಯ, ಅಲ್ಲಿ ಒಂದು ವಚನ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. 16ನೇ ಅಧ್ಯಾಯ 8ನೇ ವಚನ. ಏನು ಹೇಳ್ತಾನೆ ನೋಡ್ರಿ. ನಾವು ಈ
16ನೇ ಅಧ್ಯಾಯದಲ್ಲಿ ಮುಂದಿನ ಕಾಲಕ್ಕೆ ಸಿದ್ಧ ಮಾಡಿಕೊಂಡ ಕಳ್ಳನಾದ ಮನೆವಾರ್ತೆಯವನ ಸಾಮ್ಯ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದಂಥ ಈ ಸಾಮ್ಯವನ್ನು ಅವಲ್ಲಿ ನಾವು ನೋಡ್ತೇವೆ. ಏನಂತೆ ಅದು? ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆವಾರ್ತೆಯವನಿದ್ದನು. ಇವನ ವಿಷಯದಲ್ಲಿ ಏನಂತೆ? ಯಜಮಾನನ ಬಳಿಯಲ್ಲಿ ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಲಾಗಿ ಯಜಮಾನನು ಅವನನ್ನು ಕರೆದು, ಇದೇನಿದು? ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ, ನಿನ್ನ ಮನೆವಾರ್ತೆಯ ಲೆಕ್ಕವನ್ನು ಒಪ್ಪಿಸೋ. ನೀನು ಇನ್ನೂ ಮನೆವಾರ್ತೆಯವನವರಾಗಿರುವುದಕ್ಕಾಗುವುದಿಲ್ಲ ಎಂದು ಹೇಳಿದನು. ಹೀಗಿರಲಾಗಿ ಆ ಮನೆವಾರ್ತೆಯವನು, ನಾನೇನು ಮಾಡಲಿ? ನನ್ನ ಯಜಮಾನನು ನನ್ನಿಂದ ಈ ಮನೆವಾರ್ತೆ ಕೆಲಸವನ್ನು ತೆಗೆದು ಬಿಡುತ್ತಾನಲ್ಲ, ಅಗಿಯುವುದಕ್ಕೆ ನನಗೆ ಬಲವಿಲ್ಲ, ಭಿಕ್ಷಾ ಬೇಡುವುದಕ್ಕೆ ನನಗೆ ನಾಚಿಕೆ. ಈ ಮನೆವಾರ್ತೆಯ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ಜನರು ನನ್ನನ್ನು ಏನು ಮಾಡ್ತಾರೆ? ಮನೆಯೊಳಗೆ ಸೇರಿಸಿಕೊಳ್ಳುವಂತೆ ನಾನೇನು ಮಾಡಬೇಕೀಗ? ನನ್ನನ್ನು ಕೆಲಸ ತೆಗೆದುಹಾಕ್ತಾರೆ. ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನು ಕರೆದು ಮೊದಲನೆಯವನನ್ನು, ನನ್ನ ಯಜಮಾನಿಗೆ ಏನು ಕೊಡಬೇಕು ಎಂದು ಕೇಳಲು ಅವನು 100 ಬುದ್ದಲಿ ಎಣ್ಣೆ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತ್ಕೊಂಡು 50 ಬುದ್ದಲಿ ಅಂತ ಬರಿ ಎಂದು ಹೇಳಿದ. ಬಳಿಕ ಮತ್ತೊಬ್ಬನು, ನೀನೇನು ಕೊಡಬೇಕು ಅಂತ ಕೇಳಲು ಅವನು 100 ಕಂಡುಗ ಗೋಧಿ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಕಂಡುಗಂತ ಬರಿ ಎಂದು ಹೇಳಿದ. ಯಜಮಾನ ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆವಾರ್ತೆಯವನನ್ನು ಇವನು ಜಾಣತನ ಮಾಡಿದನೋ ಎಂದು ಹೊಗಳಿದನು. ಯಾಕಂದರೆ ನೋಡ್ರಿ, ನಾವು ಅಲ್ಲಿ ಓದತಕ್ಕಂಥ ಒಂದು ವಿಷಯ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ 8ನೇ ವಚನದಲ್ಲಿ? ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಮನೆವಾರ್ತೆಯವನನ್ನು ಇವನು ಜಾಣತನ ಮಾಡಿದನು ಎಂದು ಹೊಗಳಿದರು. ಯಾಕಂದರೆ ಲೌಕಿಕರು ನಮ್ಮಂಥವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ನೋಡ್ರಿ, ನಾವು ಒಂದು ತಿಳ್ಕೊಳ್ಬೇಕು, ಈ ಲೋಕದ ಜನರು ಈ ಲೋಕದ ವಿಚಾರಗಳಲ್ಲಿ ಕುತಂತ್ರಗಳನ್ನು ಮಾಡುವುದರಲ್ಲಿ ಬಹಳ ಜಾಣರು. ಆದರೆ ನಾವು ತಿಳ್ಕೊಳ್ಳಬೇಕಾದಂಥ ಒಂದು ಸತ್ಯ, ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಭಕ್ತನಾದಂಥ ಪೌಲನು ಕೊರಿಂಥದವರಿಗೆ ಬರೆದಂಥ ಆ 1ನೇ ಪತ್ರದಲ್ಲಿ 2ನೇ ಅಧ್ಯಾಯಕ್ಕೆ ಬರುವಾಗ ಒಂದು ಸತ್ಯವನ್ನು ಆತನು ನಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಏನು ಹೇಳ್ತಾನೆ ನೋಡ್ರಿ, 1ನೇ ಕೊರಿಂಥ 2ನೇ ಅಧ್ಯಾಯ ಅಲ್ಲಿ ನಾವು 14ನೇ ವಚನವನ್ನು ಗಮನಿಸುವಾಗ ಆತನು ಹೇಳಿದಂಥ ಮಾತನ್ನು ನೋಡ್ರಿ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. ಬಹಳ ಸ್ಪಷ್ಟವಾಗಿ ಭಕ್ತನಾದಂಥ ಪೌಲನಲ್ಲಿ ಹೇಳ್ತಾ ಇದ್ದಾನೆ, ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಕರ್ತನ ಪರಿಚಯ ಇಲ್ಲದವನು, ಅವನಿಗೆ ಆತ್ಮಿಕ ವಿಚಾರಗಳು ಅರ್ಥ ಆಗುವುದಿಲ್ಲ. ಲೋಕದ ಅಂಕು ಡೊಂಕಾದ ಮಾರ್ಗದಲ್ಲಿ ಆತನು ಜೀವಿಸ್ತಾನೆ. ಲೋಕದ ರೀತಿಯಲ್ಲಿ ಜ್ಞಾನಿ ಎಂಬುದಾಗಿ ಅನಿಸಿಕೊಳ್ಳಬಹುದು. ನೋಡ್ರಿ, ನಾವು ಒಂದು ವಿಷಯ ನಾವು ಆಲೋಚನೆ ಮಾಡಬೇಕು. ನಾವು ಪರಲೋಕ ಸಂಸ್ಥಾನದ ಪೌರರು, ಆಸ್ ಸಿಟಿಸನ್ಸ್ ಆಫ್ ಗಾಡ್ಸ್ ಹೆವನ್ಲಿ ಡೊಮಿನಿಯನ್.
Christians hold all the rights and privileges that citizenship grants, even while they are living in the foreign land. ನೋಡ್ರಿ, ಒಂದು ವೇಳೆ ನಮಗೆ ಇತರ ದೇಶದ ಪೌರತ್ವ ಇದ್ದರೂ ಕೂಡ ನಮಗೆ ಒಂದು ದೊಡ್ಡ ಹಕ್ಕು ಕೊಡಲ್ಪಟ್ಟಿದೆ. ಅವರ್ ಟ್ರೂ ಲೈಫ್ ಈಸ್ ಇನ್ ದ ಸೂಪರ್ ನ್ಯಾಚುರಲ್. ನಮಗಿರತಕ್ಕಂಥ ಆ ಒಂದು ಜೀವ ಅದು ಅಲೌಕಿಕವಾದದ್ದು. ದ ಹೆವನ್ಲಿ ಪ್ಲೇಸಸ್, ಪರಲೋಕದ ವಿಚಾರಗಳು. ಯಾಕೆ? ಅವರ್ ಫಾದರ್ ಈಸ್ ದೇರ್, ನಮ್ಮ ತಂದೆ ಅಲ್ಲಿದ್ದಾರೆ. ಅವರ್ ಸೇವಿಯರ್ ಈಸ್ ದೇರ್, ನಮ್ಮ ರಕ್ಷಕನು ಅಲ್ಲಿದ್ದಾನೆ. ಅವರ್ ಫ್ಯಾಮಿಲಿ ಆ್ಯಂಡ್ ಲವ್ಡ್ ಒನ್ಸ್ ಆರ್ ದೇರ್. ಕರ್ತನನ್ನು ಪ್ರೀತಿ ಮಾಡಿದಂಥ ನನ್ನ ಸಂಬಂಧಿಕರು ಅಲ್ಲಿದ್ದಾರೆ. ಅವರ್ ನೇಮ್ ಈಸ್ ದೇರ್, ನಮ್ಮ ಹೆಸರು ಅಲ್ಲಿದೆ. ಆ್ಯಂಡ್ ಅವರ್ ಇಟರ್ನಲ್ ಡ್ವೆಲ್ಲಿಂಗ್ ಪ್ಲೇಸ್, ಸದಾ ಕಾಲಕ್ಕೂ ನಾವು ಇರತಕ್ಕಂಥ ಮನೆ ಅಲ್ಲಿ ಕರ್ತನು ಸಿದ್ಧ ಮಾಡಿದ್ದಾನೆ. ಅಲ್ಲಿ ನಮಗೊಂದು ಆಸನ ಉಂಟು. ವಿ ಹ್ಯಾವ್ ಎ ಥ್ರೋನ್ ಅಪ್ ದೇರ್. ಎಂಥ ಒಂದು ಶ್ರೇಷ್ಠ ಭಾಗ್ಯ. ಆದರೆ ನಮಗಿರುವ ಸಮಸ್ಯೆ ಏನು ಗೊತ್ತುಂಟಾ? ವಿ ಆರ್ ಪ್ರೆಸೆಂಟ್ಲಿ ಟ್ರ್ಯಾಪ್ಡ್ ಇನ್ ದ ಟೆನ್ಷನ್ ಬಿಟ್ವೀನ್ ದ ಅರ್ಥ್ಲಿ ಆ್ಯಂಡ್ ದ ಹೆವನ್ಲಿ. ನಮಗೊಂದು ರೀತಿಯ ಒತ್ತಡ ಉಂಟು. ಈಗ ನಾವು ಈ ಲೋಕದಲ್ಲಿರುವಾಗ ಈ ಲೋಕದ ವಿಚಾರಗಳು. ನೋಡ್ರಿ, ಭಕ್ತನಾದಂಥ ಪೌಲನು ಕೊರಿಂಥದವರಿಗೆ ಬರೆಯುವಾಗ 2ನೇ ಕೊರಿಂಥ 4:8-9 ಆತನು ಬಹಳ ಸ್ಪಷ್ಟವಾಗಿ ಇದರ ಕುರಿತಾಗಿ ವಿವರಿಸುವಂಥದ್ದನ್ನು ನಾವು ನೋಡ್ತೇವೆ. ಬಹಳ ಅಂದವಾದಂಥ ರೀತಿಯಲ್ಲಿ ಆತನು ಹೇಳ್ತಾನೆ. ಹಿ ಈಸ್ ರಿಫ್ಲೆಕ್ಟಿಂಗ್ ದ ಟೆನ್ಷನ್ ವೆನ್ he said we are afflicted in every way. ನಾವು ಎಲ್ಲ ವಿಧದಲ್ಲಿಯೂ ನಾವು ಸಂಕಟ ಪಡುವವರು. ನಾವು ಎಲ್ಲ ವಿಧದಲ್ಲಿಯೂ ಸಂಕಟ ಪಡುವವರು. ಅದನ್ನೇ ಪೌಲನು ಹೇಳ್ತಾ ಇರುವಂಥದ್ದು. ನನ್ನ ಪ್ರಿಯರ, ನಾವು ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಅನೇಕ ರೀತಿಯಾದಂಥ ಆ ಸಂಕಟಗಳು ನಮ್ಮನ್ನು ಬಾಧಿಸುವಂಥದ್ದು. ಆತನು ಅದನ್ನೇ ಹೇಳ್ತಾ ಇದ್ದಾನೆ. ಸರ್ವ ವಿಧದಲ್ಲಿ ನಮಗೆ ಇಕ್ಕಟ್ಟುಂಟು, ಆದರೆ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕುಗಾಣದವರಾಗಿದ್ದರು, ಕೇವಲ ದೆಸೆಗೆಟ್ಟವರಲ್ಲ. ನನ್ನ ಪ್ರಿಯರು, ಈ ಲೋಕದಲ್ಲಿ ನಮಗೆ ಅನೇಕ ರೀತಿಯ ಇಕ್ಕಟ್ಟುಗಳಿರ್ಬೋದು. ದ ಕೀ ಟು ಲಿವಿಂಗ್ ಆ್ಯಸ್ ಹೆವನ್ಲಿ ಸಿಟಿಸನ್, ನಾವು ಈ ಲೋಕದಲ್ಲಿ ಪರಲೋಕದವರಂತೆ ನಾವು ಜೀವಿಸಬೇಕಾದರೆ, ನೋಡ್ರಿ, ಭಕ್ತನಾದ ಪೌಲನು ಗಲಾತ್ಯ 5:16 ಏನು ಹೇಳಿದ? ವಾಕ್ ಬೈ ದ ಸ್ಪಿರಿಟ್ ಆ್ಯಂಡ್ ಯು ವಿಲ್ ನಾಟ್ ಕ್ಯಾರಿ ಔಟ್ ದ ಡಿಸೈರ್ ಆಫ್ ದ ಫ್ಲೆಶ್. ಪವಿತ್ರಾತ್ಮನನ್ನು ಅನುಸರಿಸಿ ನಡ್ಕೊಳ್ಳಿರಿ, ಆಗ ದೇಹದ ದುರಾಶೆಗಳಿಗೆ ಅನುಸಾರವಾಗಿ ನೀವು ನಡೆಯುವುದಿಲ್ಲ. ವೆನ್ ವಿ ವಾಕ್ ಇನ್ ಹಿಸ್ ಪವರ್, He produces his fruit. ಆತನು ತನ್ನ ಫಲವನ್ನು ನಮ್ಮಲ್ಲಿ ಉಂಟು ಮಾಡ್ತಾನೆ. ಆ ಫಲ ಗಲಾತ್ಯ 5:22-23 ನೋಡಿದ್ದು ನಾವು. ದ ಫ್ರೂಟ್ ಆಫ್ ದ ಸ್ಪಿರಿಟ್, ಲವ್, ಜಾಯ್, ಪೀಸ್, ಪೇಷನ್ಸ್, ಕೈಂಡ್ನೆಸ್, ಗುಡ್ನೆಸ್, ಫೇತ್ಫುಲ್ನೆಸ್, ಜೆಂಟಲ್ನೆಸ್, ಸೆಲ್ಫ್ ಕಂಟ್ರೋಲ್. ನನ್ನ ಪ್ರಿಯರೇ, ಎಂಥ ಅಮೂಲ್ಯವಾದ ಈ ಫಲದ ಲಕ್ಷಣ. ವಿ ರಿಸೀವ್ our heavenly blessing by living in the power of God's Holy Spirit. ದೇವರಾತ್ಮನ ಬಲದಿಂದ ಜೀವಿಸುವಾಗ ನಾವು ಪರಲೋಕ ಸಂಸ್ಥಾನದವರಾಗಿ ಜೀವಿಸಲಿಕ್ಕಾಗ್ತದೆ. ಇದರ ಕುರಿತು ಪೌಲನು ಎಫೆಸದವರಿಗೆ ಬರೆದ ಪತ್ರದಲ್ಲಿ ಮುಂದಕ್ಕೆ ಸವಿವರವಾಗಿ ವಿವರಿಸ್ತಾ ಇದ್ದಾನೆ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ಈ ಲೋಕದಲ್ಲಿ ನಾವು ಜೀವನ ಮಾಡುವವರಾಗಿದ್ದರು, ನಾವು ಪರಲೋಕ ಸಂಸ್ಥಾನದವರು. ನಮಗಿರತಕ್ಕಂಥ ಪೌರತ್ವ, ಹೌದು ಸ್ವಾಮಿ, ನಾವು ಈ ಲೋಕದಲ್ಲಿ ಹುಟ್ಟಿದ್ದೇವೆ, ಆದರೆ ಪರಲೋಕಕ್ಕೆ ನಾವು ಸೇರಿದವರು. ಓ ದೇವರಾದ್ದರಿಂದ ಪರಲೋಕದ ಸಂಸ್ಥಾನಕ್ಕೆ ಸೇರುವವರಾಗಿರುವುದರಿಂದ
ಅವುಗಳನ್ನೇ ಹುಡುಕುತ್ತಾ ಜೀವಿಸುವುದಕ್ಕೆ ಕೃಪೆ ಮಾಡು. ಯೇಸುವಿನ ದಿವ್ಯ ನಾಮದಲ್ಲಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆಮೇನ್.